ಸಿರೀಸ್ ಮಾಮ್ಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರೈಸ್ ಸ್ಪಾನ್ಸರ್ಡ್ ಬೈ ಖಾಸಾ ಗ್ರ್ಯಾಂಡ್. ಇವತ್ತು ಮೈಥಾಲಜಿಯ 3ನೇ ಸಂಚಿಕೆ ನಡೀತಾ ಇದೆ. ಸೊ ನಮ್ಮ ಅಮ್ಮ ಮಕ್ಕಳು ಕೂಡ ತುಂಬಾ ಗ್ರ್ಯಾಂಡ್ ಆಗಿ ರಾಯಲ್ ಆಗಿ ರೆಡಿ ಆಗಿಬಿಟ್ಟು ಬಂದಿದ್ದಾರೆ. ಅವ್ರನ್ನೂ ಕೂಡ ನಮ್ಮ ಈ ಸಂಚಿಕೆಗೆ ವೆಲ್ಕಮ್ ಮಾಡೋಣ. ಮುದ್ದಾದ ಅಮ್ಮಂದ್ರು ಹಾಗೂ ಪುಟಾಣಿ ಮಕ್ಕಳು, ವೆಲ್ಕಮ್ ಟು ದ ಶೋ. ಈಗ ನಮ್ಮ ಮಂತ್ರಾಕ್ಷತನ್ನ ಕರೆಯೋಣ. ಮಂತ್ರಾಕ್ಷತ ಬೈಲಿ. ಚೆನ್ನಾಗಿ ರೆಡಿ ಆಗಿದೆಯಾ? ಯಾರ್ ನೀನು? ದುರ್ಯೋಧನ. ದುರ್ಯೋಧನ. ದುರ್ಯೋಧನ ಅಮ್ಮ ಯಾರು? ಗಾಂಧಾರಿ. ಗಾಂಧಾರಿ. ನಿಮ್ಮಮ್ಮ ಯಾರು? ಗಾಂಧಾರಿನೇ. ಕಣ್ಕನಲ್ಲ ಗಾಂಧಾರಿ. ಕಣ್ ಕಾಣಲ್ಲ. ಅಯ್ಯೋ ಪಾಪಚ್ಚಿ. ಸರಿ, ಒಂದ್ ಡೈಲಾಗ್ ಹೇಳ್ತೀಯ ನೀನು? ಮಂತ್ರಾಕ್ಷತಾಗಿ ಡೈಲಾಗ್ ಹೇಳ್ತೀಯಾ ಇಲ್ಲ ದುರ್ಯೋಧನ ಅಂತರ ಡೈಲಾಗ್ ಹೇಳ್ತೀಯಾ? ದುರ್ಯೋಧನ. ದುರ್ಯೋಧನ ತರ. ಸರಿ, ಅಲ್ಲಿ ನೋಡ್ಕೊಂಡು ಹೇಳ್ಬಿಡಿ ಹಂಗೆ. ಪಾಂಚಾಲಿ ನಿನ್ನ ತೊಡೆ ಮೇಲೆ ಬಂದು ಕೂರಬೇಕೇ ದುರ್ಯೋಧನ? ಹೌದು. ಈಗ ಪಾಂಚಾಲಿ ಯಾರು ಅಂತ ಗೊತ್ತಾ? ಯಾರು? ಕಾರುಣ್ಯ ಅವಳು. ಪಾಂಚಾಲಿ ಅವರು ಕಾರುಣ್ಯ ಅವರ? ಈಗ ಅವಳು ಬಂದ್ಬಿಟ್ಟು ತೊಡೆ ಮೇಲೆ ಕುತ್ಕೋಬೇಕಾ? ಪದ್ಮ ಅಂಟಿ ಬರ್ಬೇಕು. ಪದ್ಮಾಂಟಿ ಬಂದು ತೊಡೆ ಮೇಲೆ ಕುತ್ಕೋಬೇಕು. ಪದ್ಮಾಂಟಿ ಬನ್ನಿ ಆಂಟಿ. ಕೂರಿಸ್ಕೋ ಬೇಗ. ಏ ಪಾಂಚಾಲಿ, ನನ್ನ ತೊಡೆ ಮೇಲೆ ಬಂದು ಕೂಡು. ಈಗ ಏನ್ ಮಾಡ್ಬೇಕು ಪಂಚಾಲಿ? ನೆಕ್ಸ್ಟ್ ತೊಡೆ ಮೇಲೆ ಕೂತ್ ಮೇಲೆ ಎಂದ ಹೇಳಿ, ಏನ್ ಮಾಡ್ಲಿ ನಿಮ್ಗೋಸ್ಕರ? ಹೇಳು. ಚಾಕ್ಲೇಟ್ ಫರ. ಪಾಂಚಾಲಿನ ಚಾಕ್ಲೇಟ್ ಯೂಸ್ ಮಾಡ್ಕೊಬಿಟ್ಲಲ್ಲಪ್ಪ. ಸರಿ ಕಣೆ, ಕೊಡ್ತೇನೆ. ಹೌದು. ಸರಿ, ಥ್ಯಾಂಕ್ ಯು ಪಾಂಚಾಲಿ ಇಲ್ಲಿ ತನಕ ಬಂದಿದ್ದಕ್ಕೆ. ಈಗ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡುವಂತ ಸಮಯ. ಸಿಹಿ ಕಹಿ ಚಂದ್ರು ಸರ್ ಹಾಗೂ ಶ್ವೇತಾ ಮ್ಯಾಮ್, ವೆಲ್ಕಮ್ ಟು ದ ಶೋ. ಸೊ ಇವತ್ತು ಕೂಡ ನಮ್ಮ ಮೈಥಾಲಜಿ ಕಂಟಿನ್ಯೂ ಆಗ್ತಾ ಇದೆ. ಸೊ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಸರ್ ಅಂಡ್ ಮ್ಯಾಮ್? ಮೈಥಾಲಜಿಕಲ್ ಕ್ಯಾರೆಕ್ಟರ್ಸ್ ಎಲ್ಲ ಇವರು ಪರ್ಫಾರ್ಮ್ ಮಾಡೋ ಥರ, ಮತ್ತು ಅದನ್ನೆಲ್ಲ ನಮಗೆ ಮತ್ತೆ ಒಂದು ಕತೆಗಳೆಲ್ಲ ನಮಗೆ ಮರುಕಳಿಸೋ ಹಂಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಪ್ಲಸ್ ಚೆನ್ನಾಗಿ ಆಡ್ತಾರೆ ತನ್ನ ತಾಯಿ ಮಕ್ಕಳು ಅಂತ ಅಂದ್ಕೊಂಡಿದ್ದೀನಿ. ಕೋಆರ್ಡಿನೇಷನಲ್ಲಿ ಮತ್ತು ಒಗ್ಗಟ್ಟಲ್ಲಿ ಆ್ಯಂಡ್ ಇಂಟ್ರೆಸ್ಟಿಂದ ಮಾಡ್ತಾರೆ ಅನ್ನೋದನ್ನ ಅಂದ್ಕೊಂಡಿದ್ದೀನಿ. ಲೆಟ್ ಅಸ್ ಸಿ ಹೌ ಇಟ್ ವಿಲ್ ಕಮ್. ಶ್ವೇತಾ ಮ್ಯಾಮ್, ಮೈಥಾಲಜಿಕಲ್ ಥೀಮ್ ಅಂತಂದರೆ ಅವರು ಏನೇ ಆ್ಯಕ್ಟ್ ಮಾಡಿದ್ರು ಅಥವಾ ಅದಕ್ಕೆ ಸಂಬಂಧಪಟ್ಟಿದ್ದು ಏನೇ ಕಾನ್ಸೆಪ್ಟ್ ತೊಗೊಂಡಿದ್ರು ಅದು ಡೆಫಿನೆಟ್ಲಿ ಟಫ್ ಅಂತೂ ಇರುತ್ತೆ ಅಲ್ವಾ ಸರ್? ಇಟ್ ಈಸ್ ಗೋನ್ ಟು ಬಿ ವೆರಿ ಡಿಫಿಕಲ್ಟ್. ಸೊ ಹಾಗಾಗಿ ಲುಕಿಂಗ್ ಫಾರ್ವರ್ಡ್ ಅವರು ಮತ್ತು ಅವ್ರ ಮಕ್ಕಳು ಯಾವ ಪೊಟೆನ್ಷಿಯಲ್ ಲೆವೆಲ್ನ ತೋರ್ಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಆ ಪೊಟೆನ್ಷಿಯಲ್ ಲೆವೆಲ್ನ ರೈಸ್ ಮಾಡ್ತಾರಾ ಅಥವಾ ಅದೇ ಅವ್ರಿಗೆ ತೊಂದರೆ ಆಗತ್ತಾ ಅನ್ನೋದನ್ನು ನೋಡೋದಕ್ಕೋಸ್ಕರ ಲುಕಿಂಗ್ ಫಾರ್ವರ್ಡ್. ಬಟ್ ಎನಿವೇ, ಆಲ್ ದಿ ವೆರಿ ಬೆಸ್ಟ್ ಎಲ್ಲರಿಗೂ. ಓಕೆ, ಎಲ್ಲರಿಗೂ ಗೊತ್ತಾಯ್ತಲ್ಲ, ನಿಮ್ಮಿಂದ ತುಂಬಾನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಆಕ್ಚುಲಿ ಜಡ್ಜಸ್. ಸೊ ಅದಕ್ಕೆ ತಕ್ಕ ನೀವು ಅವರಿಗೆ ಔಟ್ಪುಟ್ ಕೊಡ್ಬೇಕು. ಓಕೆನಾ? ಸರಿ, ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋ ಅಂತ ಸಮಯ. ಬನ್ನಿ ಜಡ್ಜ್. ಮಾಡಬೇಡ, ಡರ್ಪೋಕಾಗಬೇಡ, ಲವ್ ಅಂಡ್ ವಾರಿನಲ್ಲಿ ಎಸ್ಕೇಪ್ ಆಗಬೇಡ, ಕಂಗಾಲಾಗಬೇಡ, ಬಿಟ್ಟಾಕು. ಅನ್ನಬೇಡ, ಮೂಡ್ ಆಗಬೇಡ, ಲವ್ ಚೆಕ್ ಮಾಡಬೇಡ, ಲವ್ ಲಾಕ್ ಬಿಚ್ಚಬೇಡ, ಬಿಟ್ಟಿಗೋಯಬೇಡ, ಬಿಟ್ಟಾಕು. ಒಳಗೆ ಏನೇನಿದೆ ಹೇಳೋದಿದೆ. ಕೇಳೋ
ಯಾಕೆ ಎಲ್ಲ ಕೊಡ್ತೀನಿ ನಿಮಗೆ, ಬನ್ನಿ. ಏ ಇರೋ, ನಿಮ್ ಡ್ಯಾಡಿ ಕೊಟ್ರೆ ಮಾತು ತಗೊಳ್ಳೋದಾ? ಡ್ಯಾಡಿ ದಿವ್ಯಾ, ರೆಡ್ ಆಗಿದೆ ನನ್ನ ಹಾರ್ಟು. ಇದು ಲವ್. ಹಾ, ಕಟ್ಕೊಂಡವನಿಗೆ ಲೈಫ್ ಲಾಂಗ್ ನೋವು. ಅದಕ್ಕೆ ಅಲ್ಲ, ಹೊಟ್ಟೆಯಿಂದ ತೆಗಿತಾ ಇದೆಯೋ ಹಾರ್ಟ್? ಏನು ಹೊಟ್ಟೆಯಿಂದ ತೆಗಿತಾ ಇದೆಯಾ ಹಾರ್ಟ್? ನೀವು ಮಾತಾಡ್ಬೇಡಿ. ಯಾರು ನೀವು? ನಾನು ಹಾರ್ಟ್ ಪ್ರೀತಿ ನಾಟ್ ಕೊಟ್ಟಿ ತಗೊಂಡ್ರ ನೀವು? ಕಿತ್ತು ಬಿಸಾಕಿದ್ರೆ ಹೆಂಗ್ರಿ ಬಿಸಾಕಿದ್ರಿ? ಪೂರ್ತಿ ಹಾರ್ಟ್ ಕೊಟ್ಟಿ ಹಾ? ಪುಡಿ ಪುಡಿ ಮಾಡಿ ಇಟ್ಕೊಂಡಿದ್ಯಾ, ಅದ್ ಒಂದ್ ಪೀಸ್ ಕೊಟ್ಟಿ. ಹಾರ್ಟಿಗೆ ಮರ್ಯಾದೆ ಇಲ್ವಾ? ತಗೊಳ್ಳಿ, ನಿಮ್ಗೆ ಕಿಡ್ನಿ, ನಿಮ್ಗೆ ಕಿಡ್ನಿ. ಕಿಡ್ನಿ ನಂಗ್ ಕೊಡೋ. ಕಿಡ್ನಿ ಬೇಡ, ಇರಿ, ನಿಮಗೆ ಲಿವರ್ ಕೊಡ್ತೀನಿ. ಅದು ಇರಿ ಇರಿ ಎಲ್ಲಿಂದ ಬರುತ್ತೆ ನೋಡಿ ಮೇಡಮ್, ಫ್ರೆಶ್ ಇದೆ ಮೇಡಮ್. ಇರಿ ಒಂದ್ ನಿಮಿಷ, ಬೋಟಿ ಸಿಕ್ತು, ಒಂದ್ ನಿಮಿಷ. ಹಾ, ಲಿವರ್ ಈಗ ಸಿಕ್ತು. ಶ್ವೇತು ಬಾ, ಶ್ವೇತು ಶ್ವೇತು. ಅದೆಲ್ಲಿಂದನೋ ತೆಗ್ದಿದ್ಯಾ ಲಿವರ್. ಲಿವರ್ ಫ್ರೈ ಮಾಡಿದ್ದೆ. ಹೋಗ್ಲಿ ಕೊಡು. ಹಂಗ್ ತಗೊಳಂಗಿಲ್ಲ. ಮತ್ತೆ ಚಿನ್ನು ಚಿನ್ನು ಕೊಟ್ಟ ಒಬ್ಬ ಟೀಚರ್ಗೆ ಅವನೇ ಮಗಿಲ್ಲೋಡೆ, ಕೊಟ್ಟ ಒಬ್ಬ ಪ್ಲೇಯರ್ಗೆ ಅವನೇ ಮಗಿಲ್ಲೋಡೆ. ತಗೊಳ್ಳೆ ತಗೊಳ್ಳೆ, ಹೃದಯದಲ್ಲಿ ಬದು ತೋರ್ಸೋ ಕಣ್ಣಿರೋ ಕವಿ ನನ್ನೋಡೆ, ಕರುಳಿನ ತಂತಿ ಪಾದದಲ್ಲಿ ಜಲಿದ್ರೆ ನೀ ಬಟ್ಟೆ ಊರ್ ಬಾಗ್ಲಾಯ್ತು. ಮನ್ಮಂತಲ್ಲ, ರಾವಣ ಬಂದು ಹೇಳ್ಕೊಂಡು ಹೋಗೋ ಪ್ಲಾನ್ ತೆಗ್ದೆ ಇದು. ಹೌದು, ಮನ್ಮತ ಬಂದ್ರೆ ಕೊಟ್ಟರೆ ತಗೊಳ್ಳೋದ ನೀವು? ಅದಕ್ಕೆ ರಾವಣ ತರ ಬರ್ಬೇಕಾಗುತ್ತೆ. ತಕೊಳ್ಳೆ ಏನ್ ತಗೊಳ್ಳೋದು? ಈ ಇವಳೊಬ್ಬಳು ಬಾಕಿ ಆಗಿದ್ದಾಳೆ. ತಗೋ. ನಂಗೆ ನನ್ನ ಉಂಗುರ ಕೊಡು. ಇದೆಂತಗೆ? ನೋಡಿ, ಉಂಗುರೆಲ್ಲ ಸುಲಭ ಕೊಡಕ್ ಆಗಲ್ಲ. ನಿನಗೆ ಉಂಗುರ ಬೇಕು ಅಂದ್ರೆ ನೀನನ್ನ ಹೊಲಿಸ್ಕೋಬೇಕು. ನಿನ್ನ ತಗೊಳ್ಳೆ, ನಿಮ್ಮ ತಗೊಳ್ಳೆ. ತಗೊಳ್ಳೆ, ನಿಮ್ಮವ್ನ್ ತಗೊಳ್ಳೆ. ತಗೊಳ್ಳೆ ಹಾಗೆ ನಾನು ಹಾಗಾದ್ರೆ ಒಂದ್ ಕೆಲ್ಸ ಮಾಡ್ತೀನಿ. ನಾನು ಒಂದು ಲಾಸ್ಟ್ ಶುಕ್ರವಾರ ನಿನ್ ಜೊತೆ ಡ್ಯಾನ್ಸ್ ಮಾಡ್ತೀನಿ. ಡ್ಯಾನ್ಸ್ ಮಾಡಿದ್ಮೇಲೆ ನಂಗೆ ಉಂಗುರ ಕೊಡ್ಬೇಕು. ಶುಕ್ರವಾರ. ಓಕೆ ಓಕೆ ಓಕೆ, ಇನ್ನು 3 ದಿನ ಇದೆ, ಪರವಾಗಿಲ್ಲ. 3 ದಿನ ಆದ್ಮೇಲೆ ಕೊಡ್ತೀನಿ. ಕೊಡದೆ ಇದ್ರೆ ಹಾ, ಕೊಡದೆ ಇದ್ರೆ ಕೊಡದೆ ಇದ್ರೆ ಇಲ್ಲಿ ಏನು ದುಶ್ಯಾಸನ ಇದಾರೆ, ದುರ್ಯೋಧನ, ರಾವಣ ಎಲ್ಲ ಇದ್ರೆ ಎಲ್ಲಾರ ಕೈಲಿ ಒದೆ ತಿಂತೀಯ. ಪ್ಲೀಸ್, ಅವ್ರು ಒಂದ್ಸಲಿ ಬರ್ಬೇಕು. ದುಶ್ಯಾಸನನೆಲ್ಲ ಒಂದ್ಸಲಿ ನೋಡ್ಬೇಕು. ನನಗೆ ಯುದ್ಧ ಮಾಡ್ಲೇಬೇಕು. ನೋಡಿಲ್ಲ ಅಲ್ಲೋ, ನಾನು ನನ್ನ ಕಡೆ ಮುಡ್ದಿದ್ದು.
ಎಲ್ರು ಒಂದ್ ಕಡೆ ಇದ್ದಾರೆ. Creative ಆಗಿ. ಓಡಿದೆ, ತೊಡೆ ಓಡಿದೆ. ಬೇಡ ಓಡ್ತಿ ಅಂತಾರೋಡು. ನಿನ್ಗೆ ಉಂಟಲ್ಲ ಇದ್ರಲ್ಲೇ ಚುಚ್ಚಿ ಎಂತ ಅಂದ್ರೆ ನಂದು ಸ್ಟೀಲ್ ಕುಂಡೆ, ಇದು ಬರೀ ಕುಂಡೆ ಅಲ್ಲ, ಸ್ಟೀಲ್ ಕುಂಡೆ. ನಿನ್ನ ಅಲ್ಲಿ ಕೊಡ್ತಿದ್ದಕ್ಕೆ ಬಾಣನೇ ಬೆಂಡ್ ಆಗೋಯ್ತಲ್ಲ ಮಾರಾಯ. ಅಲ್ವಾ, ನಿನ್ನ ಜೊತೆ ಆಂಕರಿಂಗ್ ಮಾಡಿ ನನ್ನ ಲೈಫೇ ಬೆಂಡ್ ಆಗೋಗಿದೆ. ಇನ್ನಿ ಬಾಣ ಬೆಂಡ್ ಆಗಿತ್ತಿರುತ್ತಾ? ಶೋನ ಶುರು ಮಾಡೋಣವಾ? ಶುರು ಮಾಡೋಣ. ಅವಾಗ್ಲಿಂದ ಶುರು ಮಾಡ ಅನ್ಕೊಂಡು ಆಟಗಳೇ ಆಡ್ತಿದ್ಯಪ್ಪ. ಅಯ್ಯಪ್ಪ ದೇವ. ಓಕೆ, ಹಾಗಾದ್ರೆ ನಮ್ಮ ಇವತ್ತಿನ ಮೊದಲನೇ ಆಟನ ಶುರು ಮಾಡೋಣವಾ? ಸೊ ಫಸ್ಟ್ ಆಟ ಆಡೋದಕ್ಕೆ ಯಾರು ಬರ್ತಾರೆ ಸರ್? ಲಾಸ್ಟ್ ಟೈಮ್ ಫಸ್ಟ್ ವೈಡೂರ್ಯದವ್ರು ಅಲ್ಲ, ವಜ್ರದವ್ರು ಆಡಿದ್ರು. ವಜ್ರ ಈ ವೈಡ್ ಇವ್ರಿಗೆ ವೈಡೂರ್ಯದವ್ರು ಆಟ ಆಡ್ತಾರೆ. ಓಕೆ, ವೈಡೂರ್ಯ ತಂಡ ಬನ್ನಿ. ಈ 4 ಜನ ಏನಿದ್ದಾರೆ ಈ ಸ್ಟೇಜ್ ಅಲ್ಲಿ ಒಂದು ಸರ್ಕಲ್ ತರ ಹಾಕಿರ್ತೀವಿ. ಆ ಸರ್ಕಲ್ ಒಳಗಡೆ ಈ 4 ಜನ ಅಮ್ಮಂದ್ರು ಇರ್ಬೇಕು. ಆ ಟೀಮ್ ನಿಂದ ಒಂದು ಅಮ್ಮ ಯಾರು ಅವ್ರು ಸೆಲೆಕ್ಟ್ ಮಾಡ್ತಾರ ಆ ಅಮ್ಮ ಬರ್ತಾರೆ. ಕಣ್ಣಿಗೆ ಬಟ್ಟೆ ಕಟ್ತೀವಿ ಅವ್ರದ್ದು. ಕಣ್ಣಿಗೆ ಬಟ್ಟೆ ಕಟ್ಟು ಕೈಯಲ್ಲಿ ಒಂದು ಸ್ಟಿಕ್ ಕೊಡ್ತೀವಿ. ಇವರ ಕಾಲ್ಗೆ ನಾವು ಏನು ಹಾರ್ನ್ ಏನಿದೆಯಲ್ಲ ಅದನ್ನ ಹಾಕಿರ್ತೀವಿ. ಸೊ ಇವ್ರು ಎಲ್ಲಿ ಮೂವ್ಮೆಂಟ್ ಆಗ್ತಾರೋ ಅವ್ರು ಅದನ್ನ ಗೆಸ್ ಮಾಡ್ಬಿಟ್ಟು ಆ ಫಾರ್ಮ್ ಸ್ಟಿಕ್ ಏನ್ ಬರುತ್ತೆ ಅದ್ರಲ್ಲಿ ಹೊಡಿಬೇಕು. 2 ನಿಮಿಷ ಟೈಮ್ ಇರುತ್ತೆ. 2 ನಿಮಿಷದಲ್ಲಿ ಇವ್ರು ಎಷ್ಟು ಹೊಡಿತಾರೋ, ಅಂದ್ರೆ ಆ ಟೀಮ್ ಅವ್ರು ಯಾರು ಹೊಡಿತಾರೆ ಎಷ್ಟು ಒದೆ ತಿಂತಾರೆ ಅನ್ನೋದೇ ಕ್ಯಾಲ್ಕುಲೇಟ್ ಆಗುತ್ತೆ. ರೆಡಿ? ಎಸ್, ಪ್ರಾಪರ್ಟೀಸ್ ಪ್ಲೀಸ್. ಸೊ ನಮ್ಮ ವೈಡೂರ್ಯ ತಂಡದವರು ಕಾಲಿಗೆ ಪ್ಯಾಂಕು ಕಟ್ಕೊಂಡು ರೆಡಿ ಆಗಿದ್ದಾರೆ. ಸೊ ಇಲ್ಲಿ ಒಂದು ಲೈನ್, ಬ್ಲೂ ಲೈನ್ ಕಾಣ್ತಾ ಇದೆಯಲ್ಲ, ಈ ಲೈನ್ ಒಳಗೇನೆ ಆಟ ಆಡ್ಬೇಕು. ಇನ್ ಕೇಸ್ ಅವ್ರು ಹೊರಗಡೆ ಹೋದ್ರೆ ಆಪೋಸಿಟ್ ತಂಡಕ್ಕೆ ಪಾಯಿಂಟ್ಗಳು ಸಿಗುತ್ತೆ. ಈಗ ವಜ್ರ ತಂಡದಿಂದ ಆಟ ಆಡೋದಕ್ಕೆ ಯಾರು ಬರ್ತಾ ಇದ್ದೀರಾ? ಯಾರಾದ್ರೂ ಬಂದು ಆಟ ಆಡ್ತಾರೆ. ದಿವ್ಯಾ ಅವ್ರು ಬಂದು ಆಟ ಆಡ್ತಾರಂತೆ. Your time starts now. ದಿವ್ಯಾ ಈಚೆ ಬನ್ನಿ. ಈಚೆ ಮುಂದೆ ಲೈನ್ ಹೇಳಿದ್ರಂತೆ. ಮಾತಾಡಂಗಿಲ್ವಂತೆ, ಪಾಯಿಂಟ್ಸ್ ಅರ್ಥ ಆಗ್ತಾ ಇದೆಯಾ? ನೀವು ಮಾತಾಡೋಗಿಲ್ಲ. ಮತ್ತೆ ಅವ್ರ ಕಾಲಿಗೆ ಏನು ಕಟ್ಟಿದ್ದು? ನಡೀತಾ ಇಲ್ಲ ಸೌಂಡ್. ಬನ್ನಿ ಬ್ಯಾಕ್. ಇದಕ್ಕೆ ಹೇಳಿ ದೊಡ್ಡ ಜಾಗ ಬೇಡ, ಏಟ್ ಬೀಳಲ್ಲ ಅಂತ. 1 2 ಔಟ್. ಅವ್ರು ಇಲ್ಲ. ಹಿಂದೆ ನಿಂತ್ಕೊಳ್ಳಿ. ನನ್ನ ಬೊಂಬಿಗೆ ಹೊಡೆದಳು. ಸೂರಜ್ ಜೋಡಿ ಆಟ ಅಲ್ಲ ಇದು. ಹೋಗಿ ಆಚೆ ಮೆಲ್ಲ ಆಚೆ ಅಲ್ಲ. ಒಂದು ನಿಮಿಷ ಇದೆ ಅಷ್ಟೇ. ಹೊಡಿ. ಮೂರ್ ಬಿದ್ದಿದೆ. ನೀವ್ ಯಾಕೆ ಹೊರಗಡೆ ಹೋದ್ರೆ? ಒಡ್ಸ್ಕೊಂಡೋದ್ರೆ ಇರ್ಬೇಕು, ತಪ್ಪಿಸ್ಕೋಬೇಕು. ಯಾಕೆ ಹೊರಗಡೆ ಹೋಗ್ತಿದ್ದೀರಾ? ಈಗ ಹೋಯ್ತು. ಆಯ್ತು, ಹೊಡೆದಿದ್ದಾರೆ. ನೀವ್ ಮಕ್ಳು ಸುಮ್ನೆ ಕುತ್ಕೊಳ್ರು, ಮಕ್ಳೇ ಹೇಳ್ಕೊಡ್ತಾ ಇದಾರೆ. ಹೊಡಿರಿ. ಔಟ್. ಹೊಡಿರಿ.
ಡಿಸ್ಟ್ರಾಕ್ಟ್ ಹೊಡಿ, ಮಾಡಿ ಹೊಡಿ. Ten, 9, ಇಲ್ಲ ಕಣವ ಹೋಗವ 8, 7, 6, 5, 4, 3, 2, 1 ಸ್ಟಾಪ್. ಓಕೆ, ನಾನು ಜಡ್ಜಸ್ ಹತ್ರನೇ ಹೋಗ್ತೀನಿ ಡೈರೆಕ್ಟ್ ಆಗಿ. ಚಂದ್ರು ಸರ್, ಆಟ ಇಂಟ್ರೆಸ್ಟಿಂಗ್ ಆಗಿದೆ. ನನಗನ್ಸಿದ್ದು ಶಬ್ದ ಮಾಡೋದನ್ನ ಅವಾಯ್ಡ್ ಮಾಡಕ್ ಟ್ರೈ ಮಾಡ್ತಾ ಇದಾರೆ, ಅದು ತಪ್ಪು. ಶಬ್ದ ಮಾಡಬೇಕು, ಇಲ್ಲರ ಅವ್ರಿಗೆ ಹೆಂಗ್ ಗೊತ್ತಾಗತ್ತೆ ನೀವ್ ಎಲ್ಲಿದ್ದೀರಾ ಅಂತ. ಅವ್ರು ಶಬ್ದ ಮಾಡಿದಾಗ ಅವ್ರು ನಿಮ್ಮ ಹತ್ರ ಬಂದಾಗ ಇನ್ನೊಬ್ರು ಶಬ್ದ ಮಾಡಿ ಕನ್ಫ್ಯೂಸ್ ಮಾಡೋದೇ ಆಟ. ಹೌದು, ಲೈನಿಂದ ಹೊರಗಡೆ ಹೋದ್ರೆ ಹೊಟ್ಟೋಗ್ತೀರಾ, ಅನ್ಯಾಯವಾಗಿ ಆಟ ಹೋಯ್ತಾ. ಅದೇ ಮಿಸ್ ಮಾಡ್ಕೊಂಬಿಟ್ಟೆ. ಎಸ್ ಶ್ವೇತಾ ಮ್ಯಾಮ್. ದಿವ್ಯಾ ಅವರು ಅಮೇಝಿಂಗ್ ಆಡಿದ್ದಾರೆ ಆಕ್ಚುಲಿ. ಥ್ಯಾಂಕ್ ಯು ಮ್ಯಾಮ್. ಮೇಡಮ್ ನನ್ಗೇನು ಕೇಳಿಸ್ತಾ ಇರ್ಲಿಲ್ಲ, ಸೊ ನಂಗೆ ಗೊತ್ತು ಇವ್ರು ಅವಾಯ್ಡ್ ಮಾಡ್ತಿದಾರೆ ಅಂತ. ಸೊ ನಾನು ಸಿಕ್ ಜಾಗದಲ್ಲೆಲ್ಲ ಬೀಸ್ಕೊಂಡ್ ಬಂದೆ, ಸಿಗ್ತಾರೇನೋ ಹಂಗೆ. ಸಿಕ್ ಜಾಗದಲ್ಲಿ ಹೊಡೆದೆ ಮನೇಲಿ. ಪುಣ್ಯ ಲಾಸ್ಟ್ ಕವರ್ ಮಾಡಿ ಸೇಫ್ ಆಗಿ ಇಟ್ಕೊಂಡಕ್ಕಾಯ್ತು. ಸೊ ಟೋಟಲ್ ಆಗಿ ಇವರು ಹೊಡೆದಿರೋದು 3 ಏಟುಗಳು ಅಂಡ್ 3 ಜನನು ಆಚೆ ಹೋಗಿದ್ದಾರೆ. ಲೈನಿಂದ ಆಚೆ ಹೋಗಿ ಡಿಸ್ಕ್ವಾಲಿಫೈ ಆದ್ರೆ ಹೊಡಿಯೋರ್ಗೆ 1 ಪಾಯಿಂಟ್ ಸಿಗುತ್ತೆ. ಸೊ 3 + 3. ಓಕೆ ಸರಿ, ಥ್ಯಾಂಕ್ ಯು. ನೆಕ್ಸ್ಟ್ ಅಮ್ಮ ಬನ್ನಿ. ನಿಮ್ಮ 2 ನಿಮಿಷ ಶುರು ಆಗ್ತಾ ಇದೆ ಈಗ. ಮೆಲ್ಲ ಮೆಲ್ಲ ಮೆಲ್ಲ. ಹಾ, 1, 1, 2, 2 ಆಯ್ತು. ಅಯ್ಯೋ, ಔಟ್ 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 ಔಟ್. 3. ಅಲ್ಲೇ ಲೈನ್ ಬಿತ್ತು ಬಿತ್ತು ಬಿತ್ತು. ಹೇಮಾ ಸೌಂಡ್. ಓಯ್! 4. ಕೊನೆ 1 ನಿಮಿಷ ಇದೆ. ದೇವಸೇನ ಈಗ ಸ್ಪೀಡಾಗಿ ಒಂಚೂರು ಮೂವ್ಮೆಂಟ್ ಮಾಡಿ, ಸಿಗ್ತಾರೆ. ನೀವು ನಿಂತಲ್ಲಿ ಹೊಡೆದ್ರೆ ಸಿಗಲ್ಲ. ಸ್ವಲ್ಪ ಹೋಗಿ ಮುಂದೆ ಹಿಂದೆ ಎಲ್ಲ ಕಡೆನು. ಸೂಪರ್ ಹಂಗೆ ಕಮಾನ್. ಇವ್ರ ಕಾಲಲ್ಲ ಬಾಯಲ್ಲ ಮಾತಾಡ್ತವ್ರಲ್ಲಿ. ಆ ಕಡೆ ಹೋಗು. ರೈಟ್. ಅಟ್ಯಾಕ್! ಇಲ್ಲೊಂದು ಟಚ್ ಆಯ್ತು. ಐದು. ಟಚ್ ಆಯ್ತು ಇವಾಗ. ಇವ್ರೇನ್ ಮ್ಯಾರಥಾನ್ ಹೋಗ್ತಾವ್ರ, ಏನ್ ಕತೆ? 10, 9, 8, 7, 6, 5, 4, 3, 2, 1. ಸೊ 5 ಏಟುಗಳನ್ನ ತಿಂದಿದ್ದಾರೆ. 2 ಹೊರಗಡೆ ಹೋಗಿದ್ದಾರೆ. 5 2 7 ಹಂಗಾರೆ 7 ಪಾಯಿಂಟ್ಸ್. ನೆಕ್ಸ್ಟ್ ಅಮ್ಮ ಬನ್ನಿ, ಇಟ್ಕೊಳ್ಳಿ. ನಿಮ್ಮ ಸಮಯ ಶುರು ಆಗ್ತದೆ ಈಗ. ಎಸ್ ಚೈತ್ರ ಕೊಡಿ. ಟೋಟಲಿ ರೈಟ್. ಹಿಂದೆ ಹೋಗಿ ಮುಂದೆ ಬರ್ತಾ ಇದಾರೆ ಅವರು. ಮೆಟ್ಲಿದೆ. ಅವ್ರು ಕಾನ್ಸಂಟ್ರೇಟ್ ಮಾಡಿ ಸೌಂಡಿಗೆ. ಎಲ್ಲರೂ ಕಿರ್ಚ್ತಾ ಇದಾರೆ. ಮುಂದೆ ಬರಬೇಡಿ.
ಔಟ್ ಬನ್ನಿ. ಸೌಂಡ್ ನ ಕರೆಕ್ಟ್ ಆಗಿ ಕೇಳಿಸ್ಕೊಂಡು ಹೊಡಿರಿ. ಒಡಿ ಮಗ ಒಡಿ ಮಗ ಒಡಿ ಮಗ ಒಡಿ ಮಗ ಬಿಡ ಬಿಡ ಅವನ್ನ ಹೊಡಿಲೇ. ಐಶು ಐಶು ಏ ನೀನ್ ಈ ರೇಂಜಿಗೆ ಅಟ್ಯಾಕ್ ಮಾಡ್ತಾವ್ರೆಲ್ಲ. ಒಂದು ಸೌಂಡೇ ಬರ್ತಾ ಇಲ್ಲ. 30 ಸೆಕೆಂಡ್ ನಿಂತ್ಕೊಳ್ಳಂಗಿಲ್ಲ ನಿಂತ್ಕೊಳ್ಳೋಗಿಲ್ಲ. ಹಾಕು ಹಾಕು ಬಾ ಬಾ ಬಾ, ಮುಂದೆ ಇನ್ನೊಂಚೂರು ಲೆಫ್ಟ್ 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 ಹೋಗ್ಲಿ, ರೈಟ್ ರೈಟ್ ರೈಟ್. ಓಡ್ಬೇಕು ಅಂತಾನು ಇಲ್ಲ, ನಡಿಬಹುದಲ್ಲ, ಯಾಕೆ? ಹೊಡಿ 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 ಕಮಾನ್ ಕಮಾನ್ ಮುಂದೆ ಮುಂದೆ ನೋಡ್ರಿ ಮುಂದೆ 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 ಮುಂದೆ. ನಮಿತಾ ಅವ್ರೆ ಔಟ್, ನಮಿತಾ ಅವ್ರೆ ಬನ್ನಿ ಬನ್ನಿ. ಇಲ್ಲ ಗೆರೆ ಗೆರೆ ಇಂದ ಏ ಸಾಕ್ ಸಾಕ್ ಸಾಕ್. ಏಯ್ ಮಗಳೇ ನಿಮ್ದು ಹೊಡ್ದಿರ ಕೌಂಟ್ ಮಾಡಲ್ಲ, ಔಟ್ ಆಗಿದ್ರಿ ನೀವು ಆಲ್ರೆಡಿ. 10 9 8 7 6 5 4 3 2 1. ಇವರು ಒಂದು ಹೊಡೆದಿದ್ದಾರೆ, ಇಬ್ರು ಆಚೆ ಆಚೆ ಹೋಗಿದ್ದಾರೆ. ಸೊ ಟೋಟಲ್ 3 ಪಾಯಿಂಟ್ಸ್. ಥ್ಯಾಂಕ್ ಯು ನಿಲ್ಲಿ. ನಾನು ಎಲ್ಲಿಗೆ? ಓಕೆ, ನಿಮ್ಮ 2 ನಿಮಿಷದ ಸಮಯ ಶುರುವಾಗ್ತಾ ಇದೆ ಈಗ. ಈಗ ಕಬಡ್ಡಿ 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 ಅಲ್ಲ, ಇದು ಕಬಡ್ಡಿ. ಲೈನ್ ತುಳಿದ್ರು ಇವರು. ಲೈನ್ ಔಟ್ 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 ಔಟ್. ಇವ್ರ ಕೈಯಲ್ಲಿ ಇದು ಮಸ್ಕಿಟೋ ಬ್ಯಾಟ್ ಕೊಡಿ, ಸೊಳ್ಳೆ ಚೆನ್ನಾಗಿ ಆಡಿಸ್ತಾರೆ ಇವರು. ಆಡು ನಯನ. ಹೊಡಿ 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 ಹೊಡಿ. ನನಗೆ ಯಾಕ್ರಿ ಹೊಡಿತಾ ಇದ್ದೀರಾ? ನಯನ ಸೌಂಡ್ ನ ಕಾನ್ಸಂಟ್ರೇಟ್ ಮಾಡಿ. ನಯನ ಸೈಲೆಂಟ್ ಸೈಲೆಂಟ್. ಅಲ್ಲೊಂದು ಬಿತ್ತು, ಅಲ್ಲೊಂದು ಒಂದು ಬಿತ್ತು. ಒಂದು 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 ಒಂದು. ಚೈತ್ರ ಅವ್ರಿಗೆ ಒಂದ್ ಬಿದ್ದಿದೆ. ಅಕ್ಕ ಈ ಕಡೆ ಅಲ್ಲ, ಈ ಕಡೆ ಅಲ್ಲ. ಔಟ್ 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 ಔಟ್. ಲೈನ್ ತುಳಿದ್ರು. 2 ಔಟ್ 1 ಏಟು ಇಲ್ಲ ಅಂದ್ರು. ನಯನ ನಯನ. 10 9 ಬ್ಯಾಕ್ 8 7 6 5 4 3 2 1. ಸೊ ಟೋಟಲ್ 3 ಅಂಕ ಇವ್ರದ್ದು, ನಯನ ಅವ್ರದ್ದು. ಇಬ್ರು ಹೊರಗಡೆ ಹೋಗಿದ್ದಾರೆ, ಸೊ 1 ಹೊಡೆದಿರೋ ಅಂತದ್ದು. ಸೊ ಟೋಟಲ್ 3. ಥ್ಯಾಂಕ್ ಯು ಸೋ ಮಚ್. ಈಗ ವೈಡೂರ್ಯದವ್ರು ಆಡ್ಬೇಕು. ನಮ್ಮ ವಜ್ರ ತಂಡ ಆಟ ಆಡೋದಕ್ಕೆ ರೆಡಿಯಾಗಿ ಬಂದಿದ್ದಾರೆ. ವೈಡೂರ್ಯ ತಂಡದಿಂದ ಮೊದಲನೇದಾಗಿ ಯಾರು ಬರ್ತೀರಾ ಒದೆ ತಿನ್ನಕ್ಕೆ? ಕೊಡಕ್ಕೆ. ಕೊಡಕ್ಕೆ ಬನ್ನಿ. ಟೇಕ್ ಅ ಪೊಸಿಷನ್. ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ಇವರು ಹುಡ್ಕ ಬಂದ್ ನನಗೆ ಹೊಡಿತಾರಲ್ಲ ಗುರು. ಕೇರ್ಫುಲ್ ಕೇರ್ಫುಲ್. ಸಾಕು ಅಂದ ತಕ್ಷಣ ನಿಂತು ಬಿಡಿ ಅಲ್ಲೇ. ಕಮಾನ್ ಚೇತು. ಸಾಕು ಸಾಕು ಸಾಕು. ಓಡಿ ಓಡಿ ಓಡಿ. 2 3 4 ಓಡಿ 5 6 7. ಇಲ್ಲ 7 ತಿಂತಾ ಇದೀರಲ್ಲ, ಓಡ್ಬೇಕು ತಾನೆ. 8 ಸ್ಟಾಪ್. ಕಮಾನ್ ಕಮಾನ್.
ಔಟ್ 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 ಇಲ್ಲ ಮ್ಯಾಮ್ ಹೊಡೆದಿಲ್ಲ. ಬನ್ನಿ ಹೊಡ್ದಿಲ್ಲ ಅಲ್ಲ ಗೆರೆ ಗೆರೆ ಬನ್ನಿ. ಒಂದು ಒಂದು 9 ಅಟ್ಟಾಡ್ಸ್ಕೊಂಡು ಹೊರದ್ರು. ಇಲ್ಲ 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 9-1 ಸೂಪರ್. 10 ಗುಡ್ ಸೂಪರ್. 10 9 8 7 6 5 4 3 2 1. ಚೈತ್ರ ಅವರು 10 ಏಟುಗಳನ್ನ ಹೊಡೆದಿದ್ದಾರೆ. ಒಬ್ರು ಹೊರಗಡೆ ಇದ್ರೆ ಸೊ ಟೋಟಲ್ 11 ಅಂಕಗಳನ್ನ ಹೊಡ್ಕೊಂಡಿದ್ದಾರೆ. ನನಗೆ ನಿಮ್ಮ ಸಮಯ ಶುರು ಆಗ್ತಾ ಇದೆ ಈಗ. Yes. Come on. Super. Come on. Just miss it. Touch ಆಯ್ತು. ಸಾರಿ ನೋ. ಸ್ಟಾಪ್. ಸುಮ್ನೆ ಓಡೋದಲ್ಲ, ಸೌಂಡ್ ಕೇಳಿಸ್ಕೊಂಡು ಆಟಾಡಿ. ಓಡಿದ್ರೆ ಬಿದ್ದೋಗ್ತೀರಾ, ಅರ್ಥ ಮಾಡ್ಕೊಳ್ಳಿ. ಆಡಿ 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 ಆಡಿ. ಸ್ಟಾಪ್. ಔಟ್ 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 ಔಟ್. ಐಶ್ವರ್ಯ ಔಟ್. ಸೂಪರ್ ಪದು. ಸೈಲೆಂಟ್ ಆಗಿ ಕೂತ್ಕೊಳ್ಳಿ. ಅವ್ರ ಕಾನ್ಸಂಟ್ರೇಷನ್ ಹೋಗುತ್ತೆ. ಪದು ಆಡು, ನಿಲ್ಲಿಸ್ಬೇಡ. ಪದ್ದು ಫೋರ್ಸ್ ಮಾಡು. ಪದ್ದು ಆ ಕಡೆ ಡೇಂಜರ್ ಅದು. ಡೇಂಜರ್. ನೈನಾ ಸೌಂಡ್ ಮಾಡಿ ನೈನಾ. ಹುಲಿ ತರ ಓಡಾಡು ಪದ್ದು. ಸ್ಟಾಪ್. 10 9 8 7 6 5 4 3 2 1. ಸೊ ಟೋಟಲ್ ಆಗಿ ಇಬ್ರು ಆಚೆ ಹೋಗಿದ್ದಾರೆ. ಎಸ್, ಟೋಟಲ್ ಆಗಿ 2 ಅಂಕ ಇರುತ್ತೆ. ನಮಿತಾ ಅವ್ರು ಆಟ ಆಡೋದಕ್ಕೆ ಬಂದಿದ್ದಾರೆ. ನಮಿತಾ ಅವರ ರೆಡಿನಾ? ರೆಡಿ. Your time starts now. ರಶ್ಮಿತಾ ಅವ್ರಿಗೆ ಆನೆ ಆಶೀರ್ವಾದ ಮಾಡ್ತು. ಅದೆಲ್ಲ ಬಿದ್ರು ಗೊತ್ತಾಗಲ್ಲ, ಇದು ಬಿದ್ರು ಒಂಚೂರು ಕಷ್ಟ ಇದೆ. ಇದರಿಂದ ಒಂಚೂರು ನಾವು ಓಡ್ತಾ ಇರ್ಬೇಕಾಗುತ್ತೆ. ನಮ್ಮಿ ಹೊಡಿ ಡುಮ್ಮಿ ಹೊಡಿ. ಔಟ್ ಔಟ್ ಔಟ್. ಎರಡು ಹೊಡಿರಿ. ಅಯ್ಯ ಹುಡುಕ ಔಟ್ 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 ಔಟ್. ಉಸಿರು ತಗೊಳ್ಳಿ ಆರಾಮ್ಸೆ. ನಮ್ಮ ಟೈಮ್ ಇಲ್ಲ, ಆಕ್ಟಿವ್ ಆಗಿ ಆಡು. ಡೇಂಜರ್ ಇದ್ರೆ ನಾವ್ ಹೇಳ್ತೀವಿ ಆಡ್ತಾ ಇರೋ. ಸ್ಟಾಪ್. ಏಯ್ ಸ್ಟಾಪ್. ಹೋಗಿ ಆ ಕಡೆ ಹೋಗಿ. ಸ್ಟಾಪ್ ಅಂದ್ರೆ ಆಡು ನಮ್ಮ, ಆಮೇಲೆ ರೆಸ್ಟ್ ತಗೋಂತ. ನಮಿತಾ ಅವರು ಉಸಿರು ತೆಗಿತಾ ಇದ್ದಾರೆ. ಔಟ್. ಗುಡ್ ನಮ್ಮ. ಇನ್ನೊಬ್ರು. ಸೂಪರ್. ಗುಡ್. ಶಟ್. ವಾವ್. ಸೂಪರ್ ನಮ್ಮ. ಆಡು ನಮ್ಮ.
ಗಜ ಫೀಲ್ಡ್ ಅಲ್ಲಿದೆ ಗಜ ಇಟ್ಟಿದ್ದೆ ಕಾಲು ಗಜ ನಡೆದಿದ್ದೆ ದಾರಿ ಗಾಳಿ ಬಂದ್ ಕಡೆ ತೂರ್ಕೊಳ್ಳಲ್ಲ 7, 6, 5, 4, 3, 2, 1. ಆಕ್ಚುಲಿ ಆಟನ ಹೇಗೆ ಆಡ್ಬೇಕು ಅಂತ ಹಾಗೆ ಆಟ ಆಡಿದ್ರು ಅವರು. 3 ಜನನ ಆಚೆ ಕಳ್ಸಿದ್ರು. ಸೊ 3 ಅಲ್ಲಾಯ್ತು. ಸೊ ಇಬ್ರಿಗೆ ಹೊಡೆದಿದ್ದಾರೆ 2 ಏಟು. ಸೊ 5. ಶ್ರುತಿ ಅವ್ರಿಗೆ ಹೇಳಲೇಬೇಕು, ತುಂಬಾನೇ ಚೆನ್ನಾಗಿ ಫೇರ್ ಆಗಿ ಆಟ ಆಡಿದ್ದಾರೆ. ಅಂದ್ರೆ ಸೌಂಡ್ ಬರೋ ತರನೇ ಫುಲ್ ಸ್ಟೇಜ್ ಎಲ್ಲ ಕವರ್ ಮಾಡ್ಕೊಂಡು ನಾವು ಓಡಿದ್ದೀರಾ. ಥ್ಯಾಂಕ್ ಯು. ಓಕೆನಾ, ಆಟ ತರ ಆಡಿದ್ದಕ್ಕೆ ಥ್ಯಾಂಕ್ ಯು ನಿಮ್ಗೂ ಕೂಡ. ನೆಕ್ಸ್ಟ್ ಯಾರು ಬರ್ತೀರಾ ಬನ್ನಿ. ನೀವು ಆನೆ ತರ ಹೊಡೆದಿದ್ದೀರಾ, ಥ್ಯಾಂಕ್ ಯು. ಅಯ್ಯೋ ಇನ್ನೊಂದು ಬಂತು, ಸಿಂಹ. The time start now. ಇದ್ರ ಹಿಂದೆ ಒಬ್ಬ ಹೋಗ್ಬೇಕು. ಎರಡು ಬಿತ್ತು. 2 ಸ್ಟಾಪ್. ಮೆಲ್ಲ ಬೀಸಿದ್ರು ಸಿಗುತ್ತೆ ಅವ್ರಿಗೆ ಏಟು. ಮೆಲ್ಲ ಬೀಸಿ. 2 ಸಾಕು. 3 ನಯನನ್ಗೆ. 3 ನಯನನ್ಗೆ ಬಿದ್ದಿದ್ದು. ನಯನ ಔಟ್ ಆದ್ರು. 4 ಏಟು 2 ಔಟು. ಸಾಕು. ಶ್ರುತಿ ಸಾಕು. ಔಟ್. 5, 6 ಎಲ್ಲರೂ ಔಟ್. ಸೂಪರ್. ಫಸ್ಟ್ ಗಾಳಿಗೆನೆ ಆಯಮ್ಮ ಹೊರಗಡೆ ಹೋಗಿದೆ. ಸೊ 4 ಜನ ಆಚೆ ಹೋಗಿದ್ದಾರೆ. 4 ಏಟುಗಳನ್ನ ತಿಂದಿದ್ದಾರೆ. ಸೊ ಟೋಟಲಿ 8. ಓಕೆ, ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಸರ್. 2 ತಂಡದವರು ಆಟ ಆಡಿದ್ದಾರೆ. ಸೊ ಆಟದ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು? ಓಕೆ, ಇದು ಆ್ಯಕ್ಚುಲಿ ಇಟ್ಸ್ ಎ ಮೆಂಟಲ್ ಗೇಮ್, ನಾಟ್ ಎ ಫಿಸಿಕಲ್ ಗೇಮ್. ನೀವೆಲ್ಲ ಭಾಳ ಫಿಸಿಕಲ್ ಆಗಿ ಆಡೋಕ್ಕೆ ಟ್ರೈ ಮಾಡಿದ್ರಿ. ಮೆಂಟಲ್ ಗೇಮ್ ಏನು ಅಂದರೆ, ಒಬ್ಬರು ಸೌಂಡ್ ಮಾಡಿದಾಗ ಇನ್ನೊಬ್ಬರು ಸೌಂಡ್ ಮಾಡಿ ಡಿಸ್ಟ್ರಾಕ್ಟ್ ಮಾಡೋದು, ಸೌಂಡ್ ಕೇಳಿಸ್ಕೊಂಡು ಬೀಸೋದು. ದಿಸ್ ಇಸ್ ದಿ ಗೇಮ್. ಅಡ್ಡೇಟ್ ಮೇಲೆ ಗುಡ್ಡೇಟು ಅಂದಂಗೆ ಏಟ್ಗಳು ಬಿದ್ದಿರೋದು ಅಷ್ಟೇ. ಒಂಥರ ಕ್ಯಾಲ್ಕುಲೇಟ್ ಮಾಡಿ ಹೊಡೆದಂಗೆ ಇರಲಿಲ್ಲ. ಇಟ್ಸ್ ಅ ವೆರಿ ಸಿಂಪಲ್ ಗೇಮ್. ತುಂಬ ಓವರ್ ಎಕ್ಸೈಟ್ಮೆಂಟಲ್ಲಿ ಇದು ಮಾಡ್ಕೊಳ್ತಾ ಇದ್ದೀರಾ. ಇಟ್ ವಾಸ್ ಎ ಗುಡ್ ಗೇಮ್. ಚೆನ್ನಾಗಿ ಆಡಿದ್ರು ಎಲ್ಲರೂ. ಶ್ವೇತಾ ಮ್ಯಾಮ್, ಎಲ್ಲರಲ್ಲೂ ಒನಕ್ಕೆ ಒಬ್ಬೊಬ್ಬನ್ ನೋಡಿದೆ. ಆದರೆ ಅದೇ ಸರು ನಾನು ಅದನ್ನೇ ಮಾತಾಡ್ಕೊಂಡ್ವಿ. ಇವಾಗ ಯಾರು ಹೊಡೆದು ಬಿಟ್ಟು ಅವ್ರಿಗೆ ಸುಸ್ತು ಮಾಡೋ ಬದಲು ಹೊಡಿಯೋರ್ಗೆ ನೀವೇ ಸುಸ್ತಾಗ್ಬಿಟ್ಟಿದ್ರಿ. ಸೊ ಹಾಗಾಗಿ ಫಿಸಿಕಲಿ ನೀವೇ ಸ್ಟ್ರೈನ್ ಮಾಡ್ಕೊಂಡಾಗ ಆಡೋದಕ್ಕೆ ನಿಮಗೆ ಡಿಸ್ಅಡ್ವಾಂಟೇಜ್ ನಿಮಗೆ ತಾನೆ. ಹೌದು. ಸೊ ಅದು ಸ್ವಲ್ಪ ಯೋಚನೆ ಮಾಡಿಲ್ಲ ಯಾರು. ಇವಾಗ ಏನು ಮಾಡ್ತಿದ್ದೀರಿ ಗೊತ್ತಾ, ಸ್ಟಾರ್ಟಿಂಗ್ ಯಾರೋ ಏನೋ ಮಾಡ್ತಾರೆ, ಅದನ್ನೇ ಬ್ಲೈಂಡಾಗಿ ಎಲ್ಲರೂ ಫಾಲೋ ಮಾಡ್ತೀರಾ. ಜಸ್ಟ್ ಬ್ಲೈಂಡಾಗಿ ಎಲ್ಲರೂ ಫಾಲೋ ಮಾಡ್ತೀರಾ. ಯು ಡೋಂಟ್ ಯೂಸ್ ಯೋರ್ ಬ್ರೈನ್. ಅದು ಅಲ್ದ್ರೆ ಹೋಗಿ ದಬ ಬೀಳ್ತಾ ಇದೀರಾ, ಅದು ನಗ್ನಗ್ತಾ ಬೀಳ್ತಾ ಇದೀರಾ. ಯಾಕೆ? ಅವ್ರೊಂಚೂರು ಕಬಡ್ಡಿನ ಇನ್ಸ್ಪೈರ್ ಆಗಿ ತಗೊಂಡಿದ್ರಿ. ನಿಮ್ಮ ಎನರ್ಜಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು ನಾನು. ಇದರಲ್ಲಿ ಶ್ರುತಿ ಸೋ ಗುಡ್. ಸೀರಿಯಸ್ಲಿ ಯು ಪ್ಲೇಡ್ ರಿಯಲಿ ವೆರಿ ವೆಲ್. ನಿಮ್ಮ ಟ್ಯಾಕ್ಟಿಕ್ಸ್ ಇದೆಯಲ್ಲ ಒಂದು ಸ್ವಲ್ಪ ಚೆನ್ನಾಗಿ ವರ್ಕೌಟ್ ಆಯಿತು. ಇಟ್ ವಾಸ್ ರಿಯಲಿ ವೆರಿ ನೈಸ್. ಆ್ಯಂಡ್ ಆಫ್ ಕೋರ್ಸ್ ಎಲ್ರದ್ದು ಎಫರ್ಟ್ ಅಮೇಝಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಎನಿವೇಸ್ ನಿಮ್ಮ ಅಂಕಗಳು ಏನೇನು ಅಂತ ನಾವು ಒಂದ್ಸಲ ಸರ್ ಹತ್ರ ಕೇಳ್ಬಿಡೋಣ. ಈ ಸುತ್ತಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿರೋದು ಚೈತ್ರ, 11 ಅಂಕಗಳು. ಥ್ಯಾಂಕ್ ಯು ಸರ್. ನೆಕ್ಸ್ಟು ಹೈಯೆಸ್ಟ್ ಸ್ಕೋರ್ ಬಂದು ಹೇಮಾದು 8 ಅಂಕ, ಶ್ರುತಿ 7, ದಿವ್ಯಾ 6,
ಐಶ್ವರ್ಯ, ನಯನ ಮತ್ತು ಪದ್ಮಶ್ರೀ 3 ಅಂಕಗಳು, ನಮಿತಾ 5 ಅಂಕ. ನೆಕ್ಸ್ಟ್ ಎಪಿಸೋಡ್ ನಿಮ್ಮನ್ನೆಲ್ಲರ ಭೇಟಿ ಮಾಡೋಣ. ಅಲ್ಲಿವರೆಗೂ ನೀವು ನೋಡ್ತಾ ಇದ್ದೀರಾ ನಿವ್ಯಾ ಪ್ರೆಸೆಂಟ್ ಸೀರೀಸ್ ಸೂಪರ್ ಮಾಮ್. ನಮ್ಮ ಕ್ಯಾಶ್ ಪ್ರೈಸ್ ನ ಕೊಡ್ತಿದ್ದಾರೆ ಖಾಸಾ ಗ್ರ್ಯಾಂಡ್ ಅವರು. ಥ್ಯಾಂಕ್ ಯು ಸೋ ಮಚ್. ಬೈ ಬೈ. ಕಮ್ ಆನ್ ಲೆಟ್ಸ್ ಗೋ ಡಾರ್ಲಿಂಗ್. Good night. Take care.